ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಸೋಮವಾರ ಬೆಳಗ್ಗೆ ಟೈಮ್ 5:30 ಐತೆ ನೋಡ್ರಿ. ನಾನು ಎದ್ದುಬಿಟ್ಟು ಫಸ್ಟಿಗೆ 5 ಗಂಟೆಗೆ ಎದ್ದಿದ್ದು. ಇವತ್ತು ತಲೆಗೆ ಎಣ್ಣೆ ಹಚ್ಕೋಬೇಕಂತೇಳಿ ಸ್ವಲ್ಪ ಜಲ್ದಿನೇ ಎದ್ದುಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಈಗ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದ್ರೆ ಭಾಳ ದಿವಸದಿಂದ ಹಚ್ಕೊಂಡಿದ್ದಿಲ್ಲ, ಫುಲ್ ಡ್ಯಾಂಡ್ರಫ್ ಆಗಕತ್ತಿದ್ದ ತಲೆ ಒಳಗೆ. ಹಿಂಗಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈಗ ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಗ್ಯಾಸ್ ಸ್ಟೋವ್ನು ಸ್ವಲ್ಪ ಭಾಳ ಗಲೀಜು ಅನ್ಸಾಕತ್ತಿತ್ತು, ಅದಕ್ಕಂತ ಸ್ವಲ್ಪ ಸಾಬೂನು ಮತ್ತು ಸ್ಕ್ರಬ್ ಹಚ್ಚಿ ತಿಕ್ಕಿ ತೊಳೆದ್ರೈತಂತ. ಅಂದ್ರೆ ಒರೆಸ್ಬಿಡ್ತೀನಿ ರೀ, ಅಂದರೆ ಜಾಸ್ತಿ ತೊಳ್ಯಾಕೆ ಹೋಗಂಗಿಲ್ಲ. ಒಂದೊಂದು ಸಲ ಭಾಳ ಹೊಲಸಾಗಿತ್ತಂದ್ರೆ ನೀರು ಹಾಕಿಬಿಟ್ಟು ತೊಳಿತೀನಿ. ಜಾಸ್ತಿ ಹೊಲಸಾಗಿತ್ತಿಲ್ಲ ಅಂದರೆ ಈ ರೀತಿ ಸ್ಕ್ರಬ್ ಹಚ್ಚಿ ತಿಕ್ಕಿ ಬಿಡೋದ್ರಿ. ಒಂದು ಒಣ ಅರ್ಬಿಲೆ ಒರೆಸ್ಕೋದು ಫಸ್ಟಿಗೆ, ಆಮೇಲೆ 1-2 ಸಲ ಹಸಿ ಬಟ್ಟೆ ಮಾಡಿ ಒರೆಸ್ಬಿಟ್ರೆ ಜಲ್ದಿನೂ ಆಗ್ತೈತ್ರಿ ಕೆಲಸ. ಇಲ್ಲಾಂದ್ರೆ ನೀರು ಹಾಕಿ ತೊಳೆದ್ಬಿಟ್ರೆ ಜಾಸ್ತಿ ಟೈಮ್ ಹಿಡಿತೈತಿ. ಅಂದರೆ ಡೀಪ್ ಕ್ಲೀನ್ ಇದ್ದಾಗ ನೀರು ಹಾಕಿ ಎಲ್ಲನ ತೊಳಿತೀನಿ ರೀ. ಬಟ್ ಸಿಂಪಲ್ಲಾಗಿ ಈ ರೀತಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಹಸಿ ಅರ್ಬಿ ಮತ್ತು ಒಣ ಅರ್ಬಿಲೆ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗ್ತೈತಿ. ನಿನ್ನೆ ರೊಟ್ಟಿ ಮಾಡಿದ್ದೆ ಅಲ್ರಿ, ರೊಟ್ಟಿ ಮಾಡಿದ ಮೇಲಂತೂ ಫುಲ್ ಎಲ್ಲ ಕಡೆ ಹಿಟ್ಟು ಸಿಡಿದು ಬಿಡ್ತೈತ್ರಿ. ರೊಟ್ಟಿ ಮಾಡಿದ್ಮೇಲೆ ಒಂದ್ಸಲ ಈ ರೀತಿ ಕ್ಲೀನ್ ಮಾಡಲೇಬೇಕು, ಇಲ್ಲಾಂದ್ರೆ ಫುಲ್ ಎಲ್ಲ ಕಡೆ ಹಿಟ್ಟು ಸಿಡಿತೈತ್ರಿ. ಅದಕ್ಕೆ ನಂಗೆ ರೊಟ್ಟಿ ಮಾಡೋಕೆ ಅಷ್ಟೊಂದು ಬೇಸರ ಅನ್ಸೋದು. ಯಾಕಂದರೆ ಮತ್ತು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಿನ್ನೆ ರೊಟ್ಟಿ ಮಾಡಿದ್ದೆಲ್ರಿ, ರಾತ್ರಿ ಜಾಸ್ತಿ ಏನು ಕ್ಲೀನ್ ಮಾಡೋಕೆ ಹೋಗಿತ್ತಿಲ್ಲ, ಬರೀ ಒಂದಿಷ್ಟು ಹಸಿ ಅರ್ಬಿಲಿ ಬಿಟ್ಟಿದ್ದೆ. ಹಿಂಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಈ ರೀತಿ ಎಲ್ಲನ ಸ್ವಲ್ಪ ತಿಕ್ಬಿಟ್ಟು ಒರೆಸ್ಕೊಂಡ್ಬಿಟ್ರೆ ಸ್ವಚ್ಛ ಆಗ್ತೈತ್ರಿ ಅಂಥೇಳಿ ಎಲ್ಲ ತಿಕ್ಕಿ ಈಗ ಈ ರೀತಿ ಒರೆಸ್ಕೊಂಡ್ಬಿಟ್ಟು ಅನ್ನೋ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು 1 ಗ್ಲಾಸಷ್ಟು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿನಲ್ಲ, ಹಿಂದಿಗಡೆನೇ ಸಾವಕಾಶಾಗಿ ಜಳಕ ಮಾಡ್ರಾಯ್ತು. ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ. ಇವತ್ತು ನಾಷ್ಟಕ್ಕಿದ್ರೆ ಜೋಳದ ಹಿಟ್ಟಿನ ದೋಸೆ ಮತ್ತು ಉಳ್ಳಾಗಡ್ಡಿ ಚಟ್ನಿ ಮಾಡ್ತೀನಿ ರೀ. ಭಾಳ ಮಸ್ತ್ ಆಗ್ತೈತಿ ಮತ್ತು ಸಿಂಪಲ್ಲಾಗಿನೂ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಅಂದ್ರೆ ಏನಂತಾರು, ಜೋಳದ ಹಿಟ್ಟು ರೊಟ್ಟಿ ಮಾಡಿಬಿಟ್ರೆ ಇಷ್ಟಪಡಂಗಿಲ್ಲ ಅಲ್ರಿ ಮಕ್ಕಳು. ಈ ರೀತಿ ಮಾಡಿ ಏನಾದರೂ ಮಾಡಿ ಅವ್ರಿಗೆ ತಿನ್ನಿಸೋದು. ಅಂದರೆ ಬೆಳಗ್ಗೆ ರೊಟ್ಟಿ ತಿನ್ನೋಕೆ ಒಲ್ಲೆ ಅನಿಸ್ತೈತೆ ಅಲ್ರಿ ಎಲ್ಲರಿಗೂ. ಅಷ್ಟು ಏನಾದರೂ ಸ್ವಲ್ಪ ದೋಸೆ ಥರ ಮತ್ತು ಏನಂತಾರೆ ಇಡ್ಲಿ ದೋಸೆ ಮತ್ತು ಈ ರೀತಿ ಇದ್ದರೆ ಇಷ್ಟಪಡ್ತಾರೆ ನಮ್ಮ ಮನೆ. ಅಂದರೆ ನಮ್ಮ ತನೋಗ್ರಿ ರೊಟ್ಟಿ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂತ ಆ ರೀತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟಿಗೆ 1 ಗ್ಲಾಸಷ್ಟು ಬಿಸಿನೀರು ಕುಡಿದ್ಬಿಟ್ಟು ಈಗ ದೋಸೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಹಿಟ್ಟು ಅಂದರೆ ನಾನಿಲ್ಲಿ 1 ಬಟ್ಲಷ್ಟು ರಾಗಿ ಹಿಟ್ಟು, 2 ಬಟ್ಲಷ್ಟು ಜೋಳದ ಹಿಟ್ಟು ಹಾಕಿಬಿಟ್ಟು ದೋಸೆನ ರೆಡಿ ಮಾಡ್ಕೊತಿದ್ರಿ. ಬರೀ ಜೋಳದ ಹಿಟ್ಟಿಲ್ಲೇನು ಮಾಡ್ಕೋಬೋದು, ಬಟ್ ನಾನು ರಾಗಿ ಹಿಟ್ಟು ಇತ್ತಂತ ಅಂದ್ರೆ ಭಾಳ ದಿವಸ ಆಯ್ತು ಬೀಸ್ಬಿಟ್ಟಿದ್ನು. ಖಾಲಿ ಮಾಡೋದಂತ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೀನಿ. ರಾಗಿ ಹಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿಬಿಟ್ಟು ಮಿಕ್ಸರ್ಗೆ ಮಿಕ್ಸ್ ಮಾಡಬೇಕ್ರಿ. ಕೈಲಿ ಅಂದರೆ ಭಾಳ ತನಕ ಆಗ್ತೈತಿ ಮತ್ತು ದೋಸೆನೂ ಸರಿ ಬರೋಂಗಿಲ್ಲ ರೀ. ಅಂದ್ರೆ ಏನಂತಾರೆ ಹಿಟ್ಟು ಸರಿಯಾಗಿ ಆಗಂಗಿಲ್ಲ ಕೈಲೇ. ಈ ರೀತಿ ನೀವು ಮಿಕ್ಸರ್ದಾಗ ಮಾಡಿಬಿಟ್ರೆ ಒಂದು 5 ನಿಮಿಷ ಒಳಗಡೆ ಹಿಟ್ಟು ರೆಡಿ ಆಗ್ತೈತಿ. ಮತ್ತು ದಿಢೀರಾಗಿ ಮಾಡ್ಬೋದು ರೀ, ಟೈಮ್ ಏನು ಜಾಸ್ತಿ ಬೇಕಾಗಿಲ್ಲ. ಫಸ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ. ಸೈಡಿಗೆ ಸ್ವಲ್ಪ ಹತ್ತಿರ್ತೈತ್ರಿ, ಹಿಂಗಾಗಿ ಚಮಚಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತಷ್ಟು ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಈಗ ಮಸ್ತಾಗಿ ಹಿಟ್ಟು ರೆಡಿ ಆಗುತ್ತೆ ನೋಡ್ರಿ. ಫಸ್ಟಿಗೆ ಅಷ್ಟನ್ನು ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು. ಈಗ ಜೋಳದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ. ಆ್ಯಕ್ಚುಲಿ ಜೋಳದ ಹಿಟ್ಟನ್ನು ಚಾಣಿಸ್ಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಚಾಣಿಸೋದು ಹತ್ತಂಗಿಲ್ಲ ರೀ. ಯಾವಾಗಲೂ ಒಂದೇ ಸಲಕ್ಕನ್ನು ಚಾಣಿಸ್ಬಿಟ್ಟು ಇಡ್ತೀನಿ. ಬಟ್ ಇದು ಮನೆ ಶಿಫ್ಟ್ ಮಾಡೋದಾಗ ಅಲ್ಲೇ ಬೀಸ್ಕೊಂಡ್ಬಂದಿದ್ದು, ಬಂದ ಕೂಡಲೇ ಮನು ಡಬ್ಬಿಗೆ ಹಾಕಿಬಿಟ್ಟ. ಹೀಗಾಗಿ ನಾನು ಚಾಣಿಸೋಕೆ ಹೋಗಲಿಲ್ಲ ರೀ. ಅಂದ್ರೆ ಪದೇ ಪದೇ ಚಾಣಿಸೋದು ಹತ್ತಂಗಿಲ್ಲ, ಒಂದೇ ಸಲಕ್ಕೆ ಚಾಣಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ರೀ. ಈಗ ಬೇಕಂದಷ್ಟು ಚಾಣಿಸೋದಂದ್ರೆ ಅದು ಚಾಣಿನೂ ಹೊಲಸಾಗುತ್ತೆ ಮತ್ತು ಕೆಳಗಡೆ ಎಲ್ಲ ಚಲ್ತೈತೆ ಅಲ್ರಿ. ಒಂದೇ ಸಲಕ್ಕೆ ಚಾಣಿಸಿ ಇಟ್ಬಿಟ್ರೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಈಗ ನಾನು 1-2 ಬಟ್ಲಷ್ಟು ಜೋಳದ ಹಿಟ್ಟು ಮತ್ತು ನೀರು ಹಾಕಿಬಿಟ್ಟು ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ. ಪಟ್ಟಂತೆ ಆಗ್ಬಿಡ್ತೈತಿ. ಈಗ ರೆಡಿ ಆಗೈತೆ ನೋಡಿರಿ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕು, ಜಾಸ್ತಿನೂ ಹಾಕಕ್ಕೆ ಹೋಗಬಾರ್ದು. ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಅಲಸು ಮಾಡಿಬಿಟ್ರೂ ದೋಸೆ ಜಲ್ದಿ ಎಳಂಗಿಲ್ಲ, ಗಟ್ಟಿ ಮಾಡಿಬಿಟ್ರೆ ದಿಪ್ಪ ಆಗ್ತಾವ್ರಿ. ಹೀಗಾಗಿ ಈ ಅದಕ್ಕೆ ದೋಸೆ ಹಿಟ್ಟು ರೆಡಿ ಮಾಡ್ಕೋಬೇಕು. ಉಪ್ಪು ಅಷ್ಟು ಹಾಕಿದ್ದೀನಿ ರೀ ನಾನು ಆಲ್ರೆಡಿ ಫಸ್ಟಿಗೆ. ಅದು ರಾಗಿ ಹಿಟ್ಟು ಮಿಕ್ಸ್ ಮಾಡಾಮ್ದಾಗ ಈಗ ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಸ್ವಲ್ಪ ನೆನಿಲಿ, ಒಂದು 5-10 ನಿಮಿಷ ಅಷ್ಟೇ ಸಾಕಾಗುತ್ತೆ. ಅಂದರೆ ನಾವು ಚಟ್ನಿ ಮಾಡ್ಕೋ ತನಕ ಅದು ಸ್ವಲ್ಪ ನೆನಿತೈತ್ರಿ. ಈಗ ನಾನು ಉಳ್ಳಾಗಡ್ಡಿ ಚಟ್ನಿ ಮಾಡ್ಕೋಬೇಕಂತ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದಂತೂ ಭಾಳ ಮಸ್ತ್ ಆಗುತ್ತೆ. ನೀವು ಮಾಡಿಬಿಟ್ಟು ಒಂದು 3-4 ದಿವಸ ಇಟ್ಕೊಂಡ್ಬಿಟ್ಟು ತಿನ್ಬೋದ್ರಿ. ನೀವು ರೊಟ್ಟಿಗಾಗಲಿ, ಚಪಾತಿಗೆ, ಬಿಸಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು. ಬಟ್ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ.
ಹೀಗಾಗಿ ಅದನ್ನ ಮಾಡ್ಬೇಕಂತ ಮಾಡಾಕತ್ತೀನಿ ನೋಡಿರಿ. ನನ್ನ ಮಕ್ಳಿಗೆ ಒಂದು ಸಲ ಮಾಡಿ ಕೊಟ್ಬಿಟ್ರೆ ದಿನ ಅದನ್ನೇ ಮಾಡಂತ ಕೇಳ್ಬಿಡ್ತಾರೆ. ಮತ್ತು ಅದು ನೆನಪು ಹಾರೋ ಮಟ್ಟ ಉಳ್ಳಾಗಡ್ಡಿ ಚಟ್ನಿ ಮಾಡಿರಿ ಮಮ್ಮಿ, ಉಳ್ಳಾಗಡ್ಡಿ ಚಟ್ನಿ ಮಾಡಿರಿ ಮಮ್ಮಿ ಅಂತ ಕೇಳ್ತಾ ಇರ್ತಾರೆ. ಹೀಗಾಗಿ ಭಾಳ ಟೇಸ್ಟ್ ಆಗುತ್ತೆ. ಭಾಳ ದಿವಸದಿಂದನೂ ಮಾಡಿದ್ದಿಲ್ಲ ರೀ. ಈಗ ಅದನ್ನೇ ಉಳ್ಳಾಗಡ್ಡಿ ಚಟ್ನಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಇದು ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೇನು ಗೊತ್ತಿಲ್ಲ ರೀ, ಅಂದರೆ ಭಾಳ ದಿವಸ ಆಯ್ತು ಮಾಡಿಲ್ಲ. ಈಗೆಲ್ಲ ಉಳ್ಳಾಗಡ್ಡಿ ತುಟ್ಟಿ ಆಗಿದ್ದು ಅಂದರೆ 50-60 ರೂಪಾಯಿ kg ಆಗಿದ್ದು, ಹೀಗಾಗಿ ಮಾಡೋಕ್ಕೆ ಹೋಗಿತ್ತಿಲ್ಲ. ಈಗ ಫೈನಲಿ ಇವತ್ತು ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಕೊಬ್ಬರಿ ಚಟ್ನಿ ಮಾಡ್ಬೇಕಂದ್ರೆ ಕೊಬ್ಬರಿನೂ ಇದ್ದಿತ್ತಿಲ್ಲ, ಮತ್ತು ಸಾಂಬಾರು ಅಂದರೆ ದೋಸೆಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲಲ್ರಿ. ಹೀಗಾಗಿ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತಂತೆ. ಫಸ್ಟಿಗಿದ್ರೆ 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ರೀ. ಇಲ್ಲಾಂದ್ರೆ ನೀವು ಹುರ್ಕೊಳಕ್ಕೆ ಇಷ್ಟ ಇದ್ದಿಲ್ಲ ಅಂದ್ರೆ ಅಡ್ವಾನ್ಸ್ನ ರಾತ್ರಿನೇ ನೆನೆಸಿಟ್ಬಿಟ್ಟಾದರೂ ಹಾಕ್ಬೋದು. ಬಟ್ ನನಗೆ ನೆನಪು ಇದ್ದಿತ್ತಿಲ್ಲ ರೀ, ಮತ್ತು ಮಾಡ್ಬೇಕಂದ್ರೂ ವಿಚಾರನೂ ಇದ್ದಿತ್ತಿಲ್ಲ. ಅದು ಸಡನ್ನಾಗಿ ವಿಚಾರ ಮಾಡಿಬಿಟ್ಟೆ. ಹೀಗಾಗಿ ಈಗ ಮೆಣಸಿನ್ಕಾಯಿ ಮುರಿದು ಹಾಕಿಬಿಟ್ಟು ಹುರ್ಕೊಂಡ್ಮೇಲೆ ಸ್ವಲ್ಪ ಆಮೇಲೆ 1 ಚಮಚದಷ್ಟು ಜೀರಿಗೆ ಮತ್ತು ಒಂದಿಷ್ಟು ಕರಿಬೇವು ಸೊಪ್ಪು ಹಾಕಿ ಹುರ್ಕೋಬೇಕ್ರಿ. ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕ್ರಿ. ಈಗ ಹುರ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊತೀನಿ. ಇದಕ್ಕನ ಉಳ್ಳಾಗಡ್ಡಿ ಹಾಕಿ ಹುರ್ಕೋಬೇಕಾಗುತ್ತೆ. ನಾವು ರಾತ್ರಿನೇ ಮಾಡಿಟ್ರೂ ನಡೀತೈತ್ರಿ, ಇದೇನು ಹಾಳಾಗಂಗಿಲ್ಲ, ಅಂದ್ರೆ ಹಳಸಂಗಿಲ್ಲ ರೀ. ನಮ್ಮ ಭಾಷೆ ಒಳಗೆ ನಾವು ಹಳಸಂಗಿಲ್ಲ ಅಂತೀವಿ ರೀ, ಅಂದರೆ ಅದು ಕೆಡಂಗಿಲ್ಲ. ಹೀಗಾಗಿ ನೀವು 2 ದಿವಸನೂ ಮಾಡಿಟ್ಕೊಂಡು ತಿನ್ಬೋದು. ಮತ್ತು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ. ಬಿಸಿ ಅನ್ನಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರಂತೂ 1 ಪ್ಲೇಟ್ ಅನ್ನ ತಿನ್ನೋರು 1-2 ಪ್ಲೇಟ್ ಅನ್ನ ತಿಂತೀರಿ, ಅಷ್ಟು ಮಸ್ತ್ ಆಗುತ್ತೆ. ಈಗ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ 1-2 ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ರೀ. ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಹಾಗಾದ್ರೆ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಮುಚ್ಚಿಡ್ತೀನಿ ರೀ ನಾನು, ಅಂದ್ರೆ ಜಲ್ದಿ ಮೆತ್ತಗೆ ಆಗ್ತಾವೆ ಅಂಥೇಳಿ ನಾನು ಈಗೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಟ್ಬಿಟ್ಟೆ ಅಂದ್ರೆ ಉಳ್ಳಾಗಡ್ಡಿ ಎಲ್ಲ ಸಾಫ್ಟಾಗಿ ಆಗ್ತಾವೆ ಅಂಥೇಳಿ ಮುಚ್ಚಿಟ್ಟಿದ್ದೀನಿ ರೀ. ಆ ಕಡೆ ಉಳ್ಳಾಗಡ್ಡಿನ ಮುಚ್ಚಿಟ್ಬಿಟ್ಟು ಈ ಕಡೆ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಅಂದರೆ ಬೆಳಗ್ಗೆ ಫಸ್ಟಿಗೆ 1 ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ನನಗೆ ಏನಂತಾರಲ್ಲ ಎನರ್ಜಿ ಬಂದಂಗೆ ಆಗ್ತೈತಿ, ಸುಸ್ತು ಅನ್ಸಂಗಿಲ್ಲ ರೀ. ಹೀಗಾಗಿ 1 ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಐತಂತ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡಿರಿ. ಜ್ಯೂಸ್ ಕುಡಿದ್ಬಿಟ್ಟು ಚಟ್ನಿ ಮಾಡಿ ಆಮೇಲೆ ದೋಸೆ ಹಾಕಿ ಕೊಟ್ಬಿಟ್ಟು ಹಿಂದಿಗಡೆ ಜಳಕ ಮಾಡ್ಬೇಕು ರೀ. ಯಾಕಂದರೆ ಈಗ ಥಂಡಿ ಐತ್ಲ, ಬೆಳಗ್ಗೆ ಎದ್ದು ಕೂಡಲೇ ಜಳಕ ಮಾಡೋಕ್ಕೂ ಅನ್ಸಾಕತ್ತೈತಿ. ಹೀಗಾಗಿ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಜಳಕ ಮಾಡ್ರೈತಂತ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡಿರಿ. ಏನು ಉಳ್ಳಾಗಡ್ಡಿ ಮುಚ್ಚಿಟ್ಟಿದ್ದೆ ಅಲ್ರಿ, ಆಲ್ರೆಡಿ ಹುರಿದವು ಸ್ವಲ್ಪ ಹೊತ್ತು ಬಿಟ್ಟಂಗೆ ಆಗಿದ್ದು ರೀ. ಯಾಕಂದರೆ ಈ ಕಡೆ ಜ್ಯೂಸ್ ಮಾಡ್ಕೊತ ಕುಂತು ಬಿಟ್ಟಿದ್ನಲ್ಲ, ಒಂದು 2 ನಿಮಿಷ ಆಗಿತ್ತು. ಹೀಗಾಗಿ ಸ್ವಲ್ಪ ಕೆಳಗಡೆ ಹೊತ್ತದಂಗೆ ಆಗಿತ್ತು ರೀ. ಈಗ ಫೈನಲಿ ಚಟ್ನಿ ಮಾಡ್ಕೊತೀನಿ ನೋಡಿರಿ. ಉಳ್ಳಾಗಡ್ಡಿ ಅದು ಹುರಿದಿದ್ದು ಅದನ್ನ ಗ್ಯಾಸ್ ಬಂದ್ ಮಾಡಿಬಿಟ್ಟು ಈಗ ಚಟ್ನಿ ಮಾಡೋಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಕತ್ತೀನಿ ರೀ ಮಿಕ್ಸರ್ ಜಾರಿಗೆ. ಕೊತ್ತಂಬರಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಆಗ್ತೈತ್ರಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ನಡೀತೈತಿ. ಈಗ ಕೊತ್ತಂಬರಿ ಹಾಕಿಬಿಟ್ಟು ಏನು ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಹುರಿದಿಟ್ಟಿನಲ್ರಿ, ಅದನ್ನ ಹಾಕಿಬಿಟ್ಟು ಫಸ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಹಾಕಿಬಿಟ್ರೆ ಇದು ಸಣ್ಣ ಆಗಂಗಿಲ್ಲ ರೀ ಮೆಣಸಿನ್ಕಾಯಿ ಮತ್ತು ಕರಿಬೇವು. ಹೀಗಾಗಿ ಅದಕ್ಕೆ ಫಸ್ಟಿಗೆ ಸಣ್ಣ ಮಾಡ್ಕೊಂಡ್ಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಈ ಟೈಮ್ದಾಗ ಬೆಲ್ಲ ಹಾಕಬೇಕಿತ್ತು, ಬಟ್ ನನಗೆ ನೆನಪೇ ಆಗಿಲ್ಲ ರೀ ಬೆಲ್ಲ ಹಾಕಿದ್ದು, ಹಿಂದಿಗೆ ಹಾಕಬೇಕಾಯಿತು. ಬೆಲ್ಲ ಹಾಕಿಬಿಟ್ರೆ ಮಸ್ತ್ ಆಗ್ತೈತ್ರಿ, ಅಂದ್ರೆ ಅವಾಗನೆಲ್ಲ ಮಿಕ್ಸ್ ಆಗ್ಬಿಡ್ತೈತ್ಲ. ಬೆಲ್ಲ ಹಾಕಿಬಿಟ್ರೆ ಹಿಂದಿಗೆ ಹಾಕಿದ್ರೆ ಅದನ್ನು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ಅಂತ ಹೇಳಿದೆ ನಾನು. ನನಗೆ ನೆನಪಾಗಿತ್ತಿಲ್ಲ ರೀ. ಚಟ್ನಿ ಮಾಡಿಬಿಟ್ಟು ಡಬ್ಬಿಗೆ ತೆಗೊಂಬಂದಾಗ ಅವಾಗ ನೆನಪಾಯಿತು ಬೆಲ್ಲ ಹಾಕಬೇಕಿತ್ತಲ್ಲಪ್ಪ ಅಂತೇಳಿ. ಹಂಗೆ ಆಗ್ತೈತಿ ನೋಡಿರಿ. ಒಂದೊಂದು ಸಲ ನೆನಪೇ ಹಾರ್ಬಿಡ್ತೈತಿ ಏನು ಹಾಕ್ಬೇಕು ಅನ್ನೋದು, ಮಿಸ್ ಆಗ್ಬಿಡ್ತೈತ್ಲ. ಕೆಲವೊಂದು ಸಲ ಆಗ್ತೈತ್ರಿ, ಯಾವಾಗಲೂ ಆಗಂಗಿಲ್ಲ. ಈಗ ಚಟ್ನಿನೂ ರೆಡಿ ಆಗೈತಿ ನೋಡಿರಿ. ಈ ಟೈಮ್ದಾಗ ಬೆಲ್ಲ ಹಾಕಬೇಕಿತ್ತಪ್ಪ ಅಂತ ಅನ್ನಿಸ್ತು, ಬಟ್ ಹಿಂದಿಗಡೆ ಹಾಕಿದ್ರೈತೆ ಅಂತ ಹೇಳಿ ಹಂಗನ ಡಬ್ಬಿಗೆ ಹಾಕಿಟ್ಟೆ. ಆಮೇಲೆ ಮನೆಗೆ ಪ್ಲೇಟಿಗೆ ಹಾಕಿ ಕೊಟ್ಟಾಗ ಮಮ್ಮಿ ಹುಳಿ ಆಗೈತೆ ಅಂತ ಮತ್ತೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ರೀ. ಈಗ ಡಬ್ಬಿಗೆ ತೆಗೆದಿಟ್ಬಿಟ್ಟು ನೀವು ಫ್ರಿಡ್ಜ್ ಒಳಗೆ ಸ್ಟೋರ್ ಮಾಡಿಕೊಂಡು ಒಂದು 7-8 ದಿವ್ಸಗಟ್ಟಲೆ ಇಡ್ಬೋದು ರೀ. ಹೊರಗಾದ್ರೆ ಒಂದು 2-3 ದಿವಸ ಇಟ್ಕೋಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿರಿ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗಿತ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಒಂದ್ಸಲ ಮಾಡ್ಕೊಂಡು ತಿನ್ಬಿಟ್ರೆ ನೀವು ಪದೇ ಮಾಡ್ಕೊಂಡು ತಿಂತೀರಿ. ಮತ್ತು ಈಜಿನೂ ಮಾಡೋದು ಮತ್ತು ಇಷ್ಟನೂ ಆಗುತ್ತೆ ರೀ. ದೋಸೆಗಾಗಲಿ ಮತ್ತು ಎಲ್ಲದಕ್ಕೂ ತಿನ್ಬೋದಲ್ಲ. ಹೀಗಾಗಿ ಹೇಳಿದೆ ಅಷ್ಟೇ ರೀ. ಇಷ್ಟ ಆಗಿದ್ರೆ ನೀವು ಖಂಡಿತ ಟ್ರೈ ಮಾಡಿರಿ. ಈಗ ನಾನು ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ದೋಸೆ ಹಾಕಿ ಕೊಡಾಕತ್ತೀನಿ ನೋಡಿರಿ. ದಿಢೀರ್ ದೋಸೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಜೋಳದ ಹಿಟ್ಟು ತಿನ್ನೋದ್ರಿ. ಯಾರೆಲ್ಲ ಡಯಟ್ ಮಾಡ್ತಿದ್ರೆ ಈ ರೀತಿ ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ. ಅಕ್ಕಿ ದೋಸೆಕ್ಕಿಂತ ಜೋಳದ ಹಿಟ್ಟಿನ ದೋಸೆ ಬೆಸ್ಟ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ದೋಸೆನ ಈ ರೀತಿ ಹರಿವಾಕ್ಬಿಟ್ಟು ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 30 ಸೆಕೆಂಡ್ ಮುಚ್ಚಿಟ್ಬಿಟ್ರಾಯ್ತು. ಮಸ್ತಾಗಿರೋ ದೋಸೆ ರೆಡಿ ಆಗ್ತಾವೆ ನೋಡಿರಿ.
ಈಜಿಯಾಗಿ ಪಟ್ಟಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ. ಒಂದಿಬ್ಬರೇ ಇದ್ಬಿಟ್ರಂತೂ ಮಿಕ್ಸರ್ ಒಳಗನೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಡೈರೆಕ್ಟಾಗಿ ತವಿ ಒಳಗೆ ಹಾಕಿಬಿಟ್ರಾಯ್ತು, ಬಾಂಡೆನೂ ಕಮ್ಮಿ ಆಗ್ತಾವೆ. ಈಗ ನನ್ನ ಮಗ ಇದ್ರೆ ಚಟ್ನಿಗೆ ಸ್ವಲ್ಪ ಹುಳಿ ಆಗೈತೆ ಮಮ್ಮಿ ಬೆಲ್ಲ ಹಾಕ್ರಿ ಅಂತಂದ. ನಾನು ಹಾಕ್ಬೇಕಂದಿದ್ದೆ ನೆನಪೇ ಇಲ್ಲಪ್ಪ ಅಂತೇಳಿ ಈಗ ಬೆಲ್ಲನ ಈ ರೀತಿ ಅದು ಸಣ್ಣ ತುರಿದು ಬರ್ತೈತಲ್ರಿ ಅದರಲ್ಲೇ ಹೆರಚ್ಬಿಟ್ಟು ಹಾಕಾಕತ್ತೀನಿ ನೋಡ್ರಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು. ಅಂದ್ರೆ ಕುಟ್ಬಿಟ್ಟು ಹಾಕಿಬಿಟ್ರೆ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ. ಈ ರೀತಿ ಸ್ವಲ್ಪ ಹೆರಚ್ಬಿಟ್ಟು ಹಾಕಿಬಿಟ್ರೆ ಜಲ್ದಿ ಮಿಕ್ಸ್ ಆಗುತ್ತಂತ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಅವಾಗ ಸರಿ ಹೋಯ್ತು. ಹುಣಸೆಹಣ್ಣು ಹಾಕಿರ್ತೀವಲ್ರಿ, ಹಿಂಗಾಗಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಟೇಸ್ಟ್ ಆಗೋದು. ಬೆಲ್ಲ ಹಾಕ್ಲಿಕ್ಕಂದ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ. ಅದ್ರಾಗ ನಮ್ಮ ಮನೆಯೊಳಗಂತೂ ಸ್ವಲ್ಪ ಸ್ವೀಟ್ ಇದ್ರೇ ಇಷ್ಟಪಡ್ತಾರೆ, ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕೋದು ನಾನು. ಈಗ ಚಟ್ನಿನೂ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಟ್ಬಿಟ್ಟು ಇನ್ನೆಲ್ಲರಿಗೆ ದೋಸೆಗೆ ಹಾಕಿ ಕೊಟ್ಬಿಡ್ತೀನಿ ರೀ. ಎಲ್ಲರಿಗೆ ದೋಸೆಗೆ ಹಾಕಿ ಕೊಟ್ಟು ಗಿರ್ಬಿ ತೊಳೋದು. ಅಂದರೆ ಇವತ್ತು ಬಾತ್ರೂಮ್ ಅದೆಲ್ಲ ಕ್ಲೀನ್ ಮಾಡೋಟ್ಟಿಗೆ ಒಂದು ಟೈಮು 9 ರೀ 10 ಬಂದಿತ್ತು ರೀ. ಇವಾಗ ಎಲ್ಲ ಕೆಲಸ ಮುಗಿಸಿ ಅರ್ಬಿ ತೊಳೋದು ಜಳಕ ಮಾಡಿ ಬಂದು ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಅಂದರೆ ದೋಸೆನ ಹಾಕೊಳಕತ್ತೀನಿ. ಹಿಟ್ಟಂತೂ ರೆಡಿ ಇತ್ತಲ್ರಿ, ಹಿಂಗಾಗಿ ಬಿಸಿ ದೋಸೆ ಹಾಕ್ಕೊಂಡು ತಿಂದ್ರಾಯ್ತಂತ ದೋಸೆನ ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಪ್ಲೇಟ ಮಸ್ತಾಗೆ ದೋಸೆ ಮತ್ತು ಚಟ್ನಿ ಹೊರಗಡೆ ಕುಂತ್ಬಿಟ್ಟು ಬಿಸಿಲಾಗ ನಾಷ್ಟ ಮಾಡಾಕತ್ತೀನಿ. ನಾಷ್ಟ ಮಾಡೋದು ಬರೀ ಮಸ್ತಾಗೆ. ಈಗ ರೀ ನಾಷ್ಟಾಗ ಇಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಹೆಸರು ಹಿಟ್ಟು ಮತ್ತು ಕಡಲೆ ಹಿಟ್ಟು ಎಲ್ಲ ಮಾಡಿಸ್ಕೊಂಡು ಬರ್ಬೇಕಂತ ಹೆಸರನ್ನು ತೊಳೆದು ಹಾಕ್ಬಿಟ್ಟು ಹಿಟ್ಟು ಮಾಡಿಸ್ಕೋಬೇಕಾಗುತ್ತೆ ರೀ. ಯಾಕಂದ್ರೆ ಹೆಸರು ಭಾಳ ಹೊಲಸಿರ್ತಾವೆ. ಅಂದ್ರೆ ಏನಂತಾರದು ರಾಶಿ ಮೇಡಮ್ದಾಗ ಎಲ್ಲಿ ಬೇಕಾದಲ್ಲಿ ಹಾಕಿರ್ತಾರಲ್ರಿ, ಹಿಂಗಾಗಿ ಹೊಲಸು ಭಾಳ ಇರ್ತಾವೆ. ಒಂದು 2-3 ಸಲ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ಇದೊಂದು ಹಿಟ್ಟು ಅಡುಗೆಗೆ ಬಳಸೋದು ಭಾಳ ಬೆಸ್ಟ್ ರೀ. ನೀವು ಜುನ್ಕ ಮಾಡ್ಬೋದು, ಇಲ್ಲಾಂದ್ರೆ ಹೆಸರು ಕಾದು ಉಂಡೆ ಮಾಡ್ಬೋದು. ಹಿಂಗಾಗಿ ನಾನು ಹೆಸರು ಕಾಳು ಮತ್ತು ನೀವು ಮುಖಕ್ಕೆ ಕಡ್ಲಿ ಹಿಟ್ಟು ಹಚ್ಕೋತಿದ್ರೆ ಸ್ವಲ್ಪ ಮುಖ ಕಡ್ಲಿ ಹಿಟ್ಟು ಹಚ್ಕೊಂಡ್ಬಿಟ್ರೆ ಒಬ್ಬೊಬ್ರಿಗೆ ಆಯಿಲ್ ಬರೋಂಗಿಲ್ಲ ರೀ, ಕಪ್ಪು ಆಗ್ತೈತೆ ಸ್ಕಿನ್. ಹಿಂಗಾಗಿ ನೀವು ಹೆಸರು ಹಿಟ್ಟು ಬಳಸ್ಬಿಟ್ರೆ ಬೆಸ್ಟ್ ನೋಡಿರಿ. ಈಗ ನಾನು ಬಜ್ಜಿ ಮಾಡೋಕ್ಕೆ ಮತ್ತು ಅದ್ರದ್ದು ಉಂಡೆ ಮಾಡೋಕ್ಕೆ ಮತ್ತು ಅದ್ರದ್ದು ಜುನ್ಕ ಮಾಡ್ಬೇಕಂತ ಹೆಸರನ್ನ 1-2 kg ಹೆಸರು ತರಿಸ್ಬಿಟ್ಟು 1-2-3 ಸಲ ತೊಳೆದು ಬಿಸಿಲಿಗೆ ಹಾಕ್ಬಿಡ್ತೀನಿ ರೀ. 1-2-3 ತಾಸು ಬಿಸಿಲಿಗೆ ಹಾಕಿಬಿಟ್ರಾಯ್ತು. ಚಲೋತ್ನಾಗ ಒಣಗಿದು ಅಂದರೆ ಬೀಸ್ಕೊಂಡು ಬರೋಕೆ ಬರ್ತೈತಿ. ಬಟ್ ಬಿಸಿಲನ್ನ ಸರಿಯಾಗಿಲ್ಲ ರೀ ಅಷ್ಟೊಂದು. ನಿನ್ನೆ ಜೋಳ ಹಸನು ಮಾಡಿ ಇಟ್ಟಿದ್ದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ. ಬಿಸಿಲಿಲ್ಲ ಅಂಥೇಳಿ ಅಂದ್ರೆ ನಿನ್ನೆನೂ ಜಾಸ್ತಿ ಬಿಸಿಲು ಇದ್ದಿದ್ದಿಲ್ಲಲ್ರಿ, ಹಿಂಗಾಗಿ ಇವತ್ತು ಸ್ವಲ್ಪ ಇಟ್ಟರೈತಂತೆ ಜೋಳ ಮತ್ತು ಕಡ್ಲಿಬ್ಯಾಳಿನೂ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕಂತ 1-2 kg ಕಡ್ಲಿಬ್ಯಾಳಿ 1-2 kg ಹೆಸರನ್ನು ಬಿಸಿಲಾಗ ಹಾಕಿ ಇಟ್ಟರೈತಂತ ಇಡಾಕತ್ತೀನಿ ನೋಡಿರಿ. ಅಂದ್ರೆ ಕಡ್ಲಿಬ್ಯಾಳಿ ತೊಳ್ಯಾಕೆ ಹೋಗಬಾರ್ದು, ಹೆಸರು ಮಾತ್ರ ತೊಳೆದ್ಬಿಟ್ಟನ ಬೀಸ್ಕೊಂಡು ಬರ್ಬೇಕ್ರಿ. ಆವಾಗನ ಅದು ಹಿಟ್ಟು ಚಲೋ ಆಗೋದು. ಇಲ್ಲಾಂದ್ರೆ ಸ್ವಲ್ಪ ಕಪ್ ಆಗ್ತಿರ್ತೈತಿ. ಹಿಂಗಾಗಿ 1-2-3 ಸಲ ತೊಳೆದ್ಬಿಟ್ಟು ಈ ರೀತಿ ಬಿಸಿಲಿಗೆ ಹಾಕಿದ್ದೀನಿ ನೋಡಿರಿ. ಈಗ ಹೆಸರು ಕಾಳೆಲ್ಲ ಬಿಸಿಲಿಗೆ ಹಾಕಿಬಿಟ್ಟು ಮಧ್ಯಾಹ್ನ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ ಆಲ್ರೆಡಿ 1:30 ಬಂತು. ಸ್ವಲ್ಪ ವಿಡಿಯೋನು ಎಡಿಟ್ ಮಾಡಿದೆ, ಇನ್ನಷ್ಟು ಮಾಡಬೇಕಿತ್ತು. ಬಟ್ ಫಸ್ಟಿಗೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಎಡಿಟ್ ಮಾಡ್ರಾಯ್ತಂತ ತಿಪ್ಪಿಗೆ ಪಲ್ಯ ಮತ್ತು ಸಾಂಬಾರು ಅನ್ನ ಅಷ್ಟೇ ಮಾಡ್ಕೊತೀನಿ ರೀ. ರೊಟ್ಟಿ ಅದಾವು, ಇನ್ನೇ ರೊಟ್ಟಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಲ್ರಿ. ರೊಟ್ಟಿ ಇದ್ಬಿಟ್ರೆ ಅನ್ನ ಸಾಂಬಾರು ಪಲ್ಯ ಮಾಡೋದು ಈಜಿನೇ, ಜಾಸ್ತಿ ಏನು ಟೈಮ್ ಹಿಡಿಯಂಗಿಲ್ಲ ರೀ. ಹಿಂಗಾಗಿ ಪಟ್ಟಂತೆ ಅನ್ನ ಸಾಂಬಾರು ಮತ್ತು ತಿಪ್ಪಿಗೆ ಪಲ್ಯನ ರೆಡಿ ಮಾಡ್ಕೊತೀನಿ ರೀ. ಈ ಕಡೆ ಕುಕ್ಕರ್ಗೆ ರೀ ಬ್ಯಾಳಿ ಮತ್ತು ಅನ್ನನೂ ಇಟ್ಟಿದ್ದೀನಿ. ಇನ್ನು ಪಲ್ಯ ಮಾಡಿಬಿಟ್ಟು ಬ್ಯಾಳಿಗಷ್ಟೇ ಒಗ್ಗರಣೆ ಹಾಕಿಬಿಟ್ರಾಯ್ತು. ಪಲ್ಯ ಮತ್ತು ಸಾಂಬಾರು ರೆಡಿ ಆಗ್ತೈತ್ರಿ. ರೊಟ್ಟಿ ಇದ್ಬಿಟ್ರೆ ಸಾಂಬಾರು ಸಂಗಟ ಭಾಳ ಮಸ್ತ್ ಹತ್ತೈತ್ರಿ. ಹಿಂಗಾಗಿ ಸಾಂಬಾರು ಮತ್ತು ತಿಪ್ಪಿಗೆ ಪಲ್ಯ ಬಿಸಿ ಅನ್ನನ ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ಈಗ ಮಸ್ತಾಗಿ ಪ್ಲೇಟು ರೆಡಿ ಆಗೈತಿ. ಬೆಳಗ್ಗೆ ಮಾಡಿದ್ದು ಉಳ್ಳಾಗಡ್ಡಿ ಚಟ್ನಿ ಮತ್ತು ತಿಪ್ಪಿಗೆ ಪಲ್ಯ, ನಿನ್ನಿದ ರೊಟ್ಟಿ ಮತ್ತು ಇವತ್ತಿಂದ ಅನ್ನ ರೀ. ಅಂದರೆ ನಿನ್ನಿದಿಷ್ಟು ಇವತ್ತಿಂದಿಷ್ಟು ಮಸ್ತಾಗೆ ಮಿಕ್ಸ್ ಮಾಡಿ ಊಟ ಮಾಡೋದು ನೋಡಿರಿ. ಸೌತೆಕಾಯಿ ಮೂಲಂಗಿ ನನ್ನ ಊಟ ಇಷ್ಟು ಇರ್ತೈತಿ ನೋಡಿರಿ. ಅಂದ್ರೆ ಮಧ್ಯಾಹ್ನ 1 ರೊಟ್ಟಿ ಇಷ್ಟು ಅನ್ನ ಪಲ್ಯ ಸೌತೆಕಾಯಿ ಮೂಲಂಗಿ ಇಷ್ಟು ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ ರೀ. ರೊಟ್ಟಿಗಿಂತ ಜಾಸ್ತಿ ಸ್ವಲ್ಪ ತರಕಾರಿ ಪಲ್ಯ ತಿಂದ್ರೆ ಚಲೋ ಅನಿಸ್ತೈತಿ ಮತ್ತು ಹೊಟ್ಟೆನೂ ಜಲ್ದಿ ಫುಲ್ ಅನಿಸ್ತೈತಿ ರೀ. ಆಗ ನನ್ನ ಮಗ ಬರೀ ಪಲ್ಯ ಒಂದಿಷ್ಟು ಚಟ್ನಿ ಒಂದಿಷ್ಟು ಹಾಕೊಂಡ್ಬಿಟ್ಟು ಉಣ್ಣಾಕತ್ತಾನು. ಸಾಂಬಾರು ಹಾಕ್ಕೊಂಡು ಉಣ್ಣಪ್ಪ ಅಂತಂದ್ರೆ ಇಲ್ಲಿ ಮಮ್ಮಿ ಆಮೇಲೆ ಹಾಕೊಂಡು ಉಣ್ತೀನಿ ಅಂತ ಅನ್ನ ಸಂಗಟ. ಈಗ ನಾನು ಬೀಸಾಕ್ಕೆ ಬಂದಿದ್ದು ನೋಡಿರಿ. ಟೈಮ್ 5 ಗಂಟೆ ಆಗೈತಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೀಸ್ಕೊಂಡು ಬರೋಣಂತ ನಾನು ಮತ್ತು ನಮ್ಮ ಮನೆಯವರು ಬಂದು ನೋಡ್ರಿ. ಅಂದ್ರೆ ಅವ್ರಿಗೆ ಅಷ್ಟೇ ಹೋಗಂದ್ರೆ ಲೇಟ್ ಮಾಡಿ ಹೋಗ್ತಾರೆ ಅವರು, 7 ಗಂಟೆಗೆ ಮ್ಯಾಲೆ ಹೋಗ್ತಾರೆ. ಹಿಂಗಾಗಿ ನಾನು ಬರ್ತೀನಿ ನೋಡ್ರಿ ಅಂತ ಜಲ್ದಿನೇ ಬಂದಿದ್ದು. 5 ಗಂಟೆಗೆ ಜಲ್ದಿ ಬೀಸ್ಕೊಂಡು ಹೋಗ್ತೀವಲ್ರಿ. ಸ್ವಲ್ಪ ಮನೆಯೂ ಸ್ವಲ್ಪ ಔಟ್ಸೈಡ್ ಆಗ್ತೈತಲ್ಲ, ಅದಕ್ಕೆ ಜಲ್ದಿನೇ ಬೀಸ್ಕೊಂಡು ಬರಂತ ಬೀಸ್ಕೊಂಡು ಬಂದಿವಿ ನೋಡ್ರಿ. ಫೈನಲಿ ಬೀಸ್ಕೊಂಡು ಬಂದ ತಕ್ಷಣ ಏನು ಮಾಡ್ಬೇಕಂದ್ರೆ ಅದು ಹಂಗನ
ಕಟ್ಟಿಬಿಟ್ಟು ಇಡಾಕೆ ಹೋಗಬಾರ್ದು. ಇವೆಲ್ಲ ಡಬ್ಬಿ ತೊಗೊಂಡು ಹೋಗೋದಂದ್ರೆ ಸ್ವಲ್ಪ ಕಷ್ಟನೇ ಆಗ್ತೈತ್ರಿ. ಅದಕ್ಕಂತೇಳಿ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಈ ರೀತಿ ಚೀಲ ಒಳಗೆ ಹಾಕಿನೇ ಬೀಸ್ಕೊಂಡು ಬರೋದು. ಮತ್ತು ಚೆಲ್ಲಂಗೂ ಇಲ್ಲ ರೀ. ನೀವು ಡಬ್ಬಿ ಒಳಗೆ ಹಾಕ್ಕೊಂಡು ಒಯ್ದುಬಿಟ್ರೆ ಒಂದೊಂದ್ಸಲ ಅಕಸ್ಮಾತಾಗಿ ಮಿಸ್ ಆಗಿಬಿಟ್ಟು ಬಿದ್ದುಬಿಟ್ರೆ ಎಲ್ಲ ಚೆಲ್ಲೇ ಹೋಗ್ತೈತಿ. ಹೀಗಾಗಿ ಈ ರೀತಿ ಚೀಲದಾಗ ಹಾಕ್ಕೊಂಡು ಬೀಸ್ಕೊಂಡು ಬರೋದು. ಈಗ ನಾನು ಎಲ್ಲನ ಏನು ಬೀಸ್ಕೊಂಡು ಬಂದಿನಲ್ರಿ ಸ್ವಲ್ಪ ಈ ರೀತಿ ಬಾಯಿ ತೆಗೆದು ಇಟ್ಬಿಟ್ಟು ಆಮೇಲೆ ಚಾನ್ಸ್ಕೊಂಡು ತಿನ್ನಿರಿ. ಯಾಕಂದ್ರೆ ಬಿಸಿ ಜಾಸ್ತಿ ಇರ್ತೈತಿ, ಅದು ಅಂದ್ರೆ ಫುಲ್ ಹೀಟ್ ಆಗಿರ್ತೈತಿ ರೀ ಹಿಟ್ಟು. ಅವಾಗ ಮುಚ್ಚಿಟ್ಬಿಟ್ಟಿವಿ ಅಂದ್ರೆ ಅದು ಸ್ಮೆಲ್ ಬಂದಂಗೆ ಆಗ್ತೈತಿ ಮತ್ತು ಹಿಟ್ಟನು ಜಲ್ದಿ ಹಾಳಾಗ್ತೈತಿ. ಅದಕ್ಕೆ ಸ್ವಲ್ಪ ಈ ರೀತಿ ಅದ್ರ ಬಾಯಿ ತೆಗೆದು ಇಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲನ ಚಾನ್ಸ್ಕೊಂಡು ತಿನ್ನಿರಿ. ಈಗ ಚಾನ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅನ್ನಕ್ಕೆ ಇಟ್ಟು ಬಂದೆ, ಅನ್ನನೂ ರೆಡಿ ಆಗ್ತೈತಿ, ರೊಟ್ಟಿ ಇನ್ನೊಂದು ಸ್ವಲ್ಪ ಇದ್ದು, ಸಾಂಬಾರನ್ನು ಇತ್ತು. ಅಡುಗೆ ಏನು ಮಾಡೋದಿಲ್ಲ ಬಿಡಪ್ಪ, ಇದನ್ನ ಎಲ್ಲ ಕೆಲಸ ಮುಗಿಸಿದ್ರಾಯ್ತಂತೆ ಎಲ್ಲ ಹಿಟ್ಟನ್ನು ಚಾಣಿಸ್ಬಿಟ್ಟು ಇಟ್ಕೊತೀನಿ ರೀ. ಅಂದರೆ ಒಂದೇ ಸಲಕ್ಕನ ಚಾಣಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಪದೇ ಪದೇ ಚಾನ್ಸೋದು ಹತ್ತಂಗಿಲ್ಲ. ಮತ್ತು ಕೆಲಸನೂ ಈಸಿ ಆಗ್ತೈತೆ ರೀ. ಬೆಳಗ್ಗೆ ಎದ್ದು ಚಾನ್ಸ್ಕೊಂತ ಕುಂದ್ರೋಕ್ಕಿಂತ ಬೆಳಗ್ಗೆ ಎದ್ದು ಕೂಡಲೇ ಪಟ್ ಅಡುಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಇದು ಹೆಸರು ಹಿಟ್ಟನ್ನು ಚಾನ್ಸಾಕತ್ತಿದ್ದು ನೋಡ್ರಿ. ಇವತ್ತು ಕಡಲೆಬೇಳೆ ಬೀಸಾಕೆ ಒಯ್ದಿದ್ದಿಲ್ಲ, ಎಲ್ಲ ಅರ್ಧ ಎಲ್ಲ ಕಡಲೆಬೇಳೆ ಅಂದರೆ ಹಂಗೆ ದಪ್ಪ ಎಲ್ಲ ಬಿದ್ದುಬಿಟ್ಟವು. ಯಾಕಂದ್ರೆ ಬಿಸಿಲಿಗೆ ಸರಿಯಾಗಿ ಒಣಗಿತಿಲ್ಲಂತ್ರಿ, ಆ ರೀತಿ ಆಗ್ಬಿಟ್ಟವು. ಅಂದ್ರೆ ಮತ್ತೊಂದು ಸಲ ಒಯ್ಬೋದು ಬೀಸಾಕ, ಬಟ್ ಸ್ವಲ್ಪ ಬೇಜಾರನೂ ಆಯಿತು. ಅಂದ್ರೆ ಸರಿಯಾಗಿ ಸಣ್ಣಗೆ ಆಗಿತ್ತಿಲ್ಲ ರೀ, ಅದು ಅರ್ಬ್ಯಾಗ ಹಾಕಿ ಚಾನ್ಸ್ಕೋಬೇಕು. ಯಾವಾಗಲೂ ಕಡಲೆಬೇಳೆ ಬೀಸ್ಕೊಂಡು ಬರ್ಬೇಕಂದ್ರೆ ಕಡಲೆಬೇಳೆ ಚಲೋತ್ನಾಗ ಒಣಗಿಸ್ಕೊಂಡು ತೊಗೊಂಡು ಹೋಗ್ಬೇಕ್ರಿ. ಅವರು ಗಿರಣ್ಯನವರು ಹಂಗೆ ಅಂದರು, ಚಲೋತ್ನಾಗ ಒಣಗಿಸ್ಕೊಂಡು ತೊಗೊಂಡು ಬರ್ರಿ ಇನ್ನೊಂದು ಸಲ, ಮತ್ತು ಇದು ಚಾಣಿಸ್ಬಿಟ್ಟು ಈ ನೆಕ್ಸ್ಟ್ ಬರೋದಾಗ ತೊಗೊಂಬರ್ರಿ ಬೀಸ್ಕೊಡ್ತೀನಂತ ಅಂದರು. ಈಗ ಎಲ್ಲನೂ ಹಿಟ್ಟು ಚಾಣಿಸ್ಬಿಟ್ಟು ಇಟ್ಕೊತೀನಿ ನೋಡ್ರಿ. ಇಷ್ಟೆಲ್ಲ ಹಿಟ್ಟನ್ನು ಚಾಣಿಸ್ಬಿಟ್ಟು ಇಟ್ಕೋಬೇಕಂದ್ರೆ ನನಗೆ 1.5 ತಾಸು ಬೇಕಾಗ್ತೈತಿ. ಅಂದರೆ ಹಿಟ್ಟೆಲ್ಲ ಚಾನ್ಸ್ಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿ ರವಾನು ಕ್ಲೀನ್ ಮಾಡ್ಕೋಬೇಕ್ರಿ. ಅಂದರೆ ಇಡ್ಲಿ ಮಾಡ್ಬೇಕಂತ ಒರೆಸ್ಕೊಂಡು ಬಂದಿದ್ದೀನಿ. ನನ್ನ ಮಗಳಿಗಿದ್ರೆ ಭಾಳ ದಿವಸದಿಂದ ಕೇಳಾಕತ್ತಿದ್ಲು ಅಕ್ಕಿ ರವದ ಇಡ್ಲಿ ಬೇಕಂತ ಹೇಳಿ. ಭಾಳ ಮಸ್ತ್ ಆಗ್ತಾವೆ ಅಂದ್ರೆ ಫಸ್ಟೆಲ್ಲ ಅದ್ರಲ್ಲೇ ಮಾಡಿಕೊಡ್ತಿದ್ದೆ. ಈಗಲೂ ಅದು ಮಾಡಿಕೊಡ್ರಿ ಮಮ್ಮಿ ಅಂತ ಕೇಳಾಕತ್ತಿದ್ಲು. ಹೀಗಾಗಿ ಅಕ್ಕಿ ರವಾನು ಮಾಡಿಸ್ಕೊಂಡು ಬಂದಿದ್ದೀನಿ ರೀ. ಇಷ್ಟೆಲ್ಲ ಈಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ. ಫೈನಲಿ 8:30 9 ಗಂಟೆ ಹಾಕಿ ಬಂದಿತ್ತು. ಅಕ್ಕಿ ರವೆ ಮತ್ತು ಹೆಸರು ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ರೀ. ಹಾಗಾದ್ರೆ ಕಡ್ಲಿ ಏನು ಬೀಸ್ಕೊಂಡು ಬಂದಿದ್ದಿಲ್ಲ ಅದ್ರೊಳಗೆ ಇಷ್ಟೊಂದು ದಪ್ಪಂದು ಹೊಂಟೈತಿ. ಅರ್ಬಿ ಒಳಗೆ ಚಾಣಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಕಡ್ಲಿ ಬೇಳೆ ಹಾಕಿಬಿಟ್ಟು ಬೀಸಾಕಿ ಕೊಡ್ಬೇಕ್ರಿ. ಅವರು ತೊಗೊಂಡು ಬಾ ಅಂದರು, ಬೀಸ್ಕೊಡ್ತೀನಿ ಅಂತ ಅಂದರು. ನೆಕ್ಸ್ಟ್ ಟೈಮ್ ಹೋದಾಗ ಬೀಸ್ಕೊಡ್ಬೇಕು ಅಂದರೆ ಬೀಸಾಕಿ ಕೊಡ್ಬೇಕ್ರಿ. ಅದಕ್ಕಂತ ಹಿಟ್ಟನು ಸ್ವಲ್ಪ ಬಂದೈತಿ. ಅಂದರೆ 2 kg ಕಡ್ಲಿ ಬೇಳೆ ಒಯ್ದಿದ್ದು 1 kg ಅಷ್ಟು ಹಿಟ್ಟು ಬಂದಿತ್ತು. ನೆಕ್ಸ್ಟ್ ಟೈಮ್ ಬೀಸ್ಕೊಂಡು ಬಂದ್ರಾಯ್ತು. ಮತ್ತು ಚಲೋತ್ನಾಗೆ ಬಿಸ್ಲಿಗೆ ಹಾಕಿನೇ ಬೀಸಾಕಿ ಒಯ್ಬೇಕು ನೋಡ್ರಿ. ಅಂದರೆ ಕಡ್ಲಿ ಬೇಳೆ ಬೀಸಾಕ ಒಯ್ಬೇಕಂದ್ರೆ ಸ್ವಲ್ಪ ಚಲೋತ್ನಾಗೆ ಬಿಸ್ಲಿಗೆ ಹಾಕಿಬಿಟ್ಟನೆ ಒಯ್ಬೇಕು. ಒಂದು 2-3 ದಿವಸ ಬಿಸ್ಲಿಗೆ ಹಾಕ್ಬೇಕಂತ ಹೇಳಾಕತ್ತಿದ್ರು ಅವರು. ಈಗ ಫೈನಲಿ ಎಲ್ಲ ಹಿಟ್ಟು ರೆಡಿ ಆಗ್ಯಾವ ನೋಡ್ರಿ. ನೆಕ್ಸ್ಟ್ ಊಟ ಮಾಡ್ಬೇಕಿನ್ನ ಎಲ್ಲರದು ಊಟ ಆಯಿತು. ಇನ್ನು ನಾನು ಒಬ್ಬಾಕಿನೇ ಓದಿದ್ರಿ. ಯಾಕಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕುಂತಿದ್ದೆಲ್ಲ ನನಗೆ ಸ್ವಲ್ಪ ಅದನ್ನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಮುಗಿಯೋ ತನಕ ಸಮಾಧಾನ ಇರೋಂಗಿಲ್ಲ ರೀ. ಹೀಗಾಗಿ ಫಸ್ಟಿಗೆಲ್ಲ ಕೆಲಸ ಮುಗಿಸ್ಬಿಟ್ಟೆ ಆಮೇಲೆ ಊಟ ಗೀಟ ಮಾಡ್ತೀನಿ ನಾನು. ನೀವು ಊಟ ಮಾಡ್ರಿ ಅಂತೇಳಿ ಹೇಳಿದೆ ರೀ. ನನ್ನ ಮಗ ಇದ್ದರೆ ಭಾಳ ಸಲ ಕೇಳ್ದೆ, ಮಮ್ಮಿ ಊಟ ಮಾಡಿರಿ ಫಸ್ಟ್ ಆಮೇಲೆ ಸ್ವಚ್ಛ ಮಾಡಾಕತ್ರಿ ಅಂತೇಳಿ ಒಂದು 4-5 ಸಲ ಕೇಳ್ದೆ. ಬಟ್ ನಾನೇ ಬೇಡಪ್ಪ ನೀವು ಊಟ ಮಾಡು, ನಾನು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡ್ತೀನಂತೆ, ನನಗೂ ಅಷ್ಟೊಂದಿನ ಹಸು ಇಲ್ಲ ಅಂತ ಹೇಳಿದೆ ರೀ. ಫೈನಲಿ ಎಲ್ಲನ ಕ್ಲೀನ್ ಮಾಡಿ ಇಡಾಕತ್ತೀನಿ ನೋಡ್ರಿ. ಅಂದರೆ ಈ ರೀತಿ ಎಲ್ಲ ಚಾಣಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕೆ ಕಷ್ಟ ಅಂತ ಅನ್ಸಂಗಿಲ್ಲ ರೀ. ಹೀಗಾಗಿ ಎಲ್ಲನ ಫೈನಲಿ ಕ್ಲೀನ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ. ಮನು ಇದ್ರೆ ಇನ್ನೂ ಊಟ ಮಾಡಾಕತ್ತಾನು. ನಮ್ಮ ತನು ಮತ್ತು ನಮ್ಮ ಮನೆಯವ್ರದ್ದು ಊಟ ಆಗಿಬಿಟ್ಟು ಒಂದು ರೌಂಡ ವಾಕಿಂಗ್ನೂ ಆಯ್ತು ರೀ. ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದ್ರು ಅವರು. ನನ್ನ ದಿನ ಇದನ್ನ ಕೆಲಸನೇ ಮುಗ್ದಿಲ್ಲ ನೋಡ್ರಿ. ಫೈನಲಿ ಎಲ್ಲನ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಒರೆಸಿಟ್ಕೊಂಡ್ಬಿಟ್ರೆ ಸ್ವಲ್ಪ ಕ್ಲೀನ್ ಅನ್ಸುತ್ತಂದ್ರೆ ಹಿಟ್ಟೆಲ್ಲ ಹತ್ತಿರ್ತೈತಲ್ರಿ. ಹೀಗಾಗಿ ಫಸ್ಟಿಗೆಲ್ಲ ಒರೆಸಿಟ್ಕೋಣಂತ ಇಟ್ಕೊಳಕತ್ತೀನಿ ನೋಡ್ರಿ. ಇನ್ನು ಒಯ್ದು ಇಟ್ಬಿಟ್ಟು ನಾನು ಸ್ವಲ್ಪ ಕೈಕಾಲು ಮುಖ ತೊಗೊಂಡು ಊಟ ಮಾಡ್ಬೇಕ್ರಿ. ಫುಲ್ ಏನಂತಾರಲ್ಲ ಈ ರೀತಿ ಚಾನ್ಸ್ಕೊಂಡು ಬಿಟ್ಟಾಗ ಮೈಯೆಲ್ಲ ಸ್ವಲ್ಪ ಡಸ್ಟ್ ಅನಿಸ್ತಾ ಇರ್ತೈತಿ. ಮತ್ತು ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ನಾಳೆ ಬೆಳಿಗ್ಗೆ ಅವನ್ನೆಲ್ಲ ಚೀಲ ಏನಿರ್ತಾವಲ್ರಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊತೀನಿ. ಮತ್ತು ನೆಕ್ಸ್ಟ್ ಟೈಮ್ ಬೀಸಮ್ದಾಗ ಯೂಸ್ ಮಾಡೋಕೆ ಬರ್ತೈತ್ರಿ. ಹಂಗೆ ಇಟ್ಬಿಟ್ರೆ ಅದರೊಳಗೆಲ್ಲ ಸ್ಮೆಲ್ ಬರೋದು ಮತ್ತು ಹುಳ ಆಗೋದು ಆಗ್ತೈತಿ. ಅವು ಬೀಸಿದ ತಕ್ಷಣ ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಎಲ್ಲ ತೆಗೆದಿಟ್ಬಿಟ್ಟು ಊಟ ಮಾಡಾಕತ್ತೀನಿ ನೋಡ್ರಿ. ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್